ಸೋಷಿಯಲ್ ಮೀಡಿಯಾ ಅನ್ನೋದು ನಿಜಕ್ಕೂ ಒಂದು ಮ್ಯಾಜಿಕ್ ಅಲ್ವಾ? ಇಲ್ಲಿ ಯಾರ ಅದೃಷ್ಟ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಊಹಿಸೋಕ್ಕೂ ಸಾಧ್ಯವಿಲ್ಲ. ಕೇವಲ ಒಂದು ಫೋಟೋ ಅಥವಾ ವಿಡಿಯೋದಿಂದ ರಾತ್ರೋರಾತ್ರಿ ಜನರ ಬದುಕು ಬದಲಾದ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಅಷ್ಟೇ ಏಕೆ, ಇತ್ತೀಚೆಗೆ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿಜೇತರಾದ ನಮ್ಮ ಗಿಲ್ಲಿ ನಟ ಅವರನ್ನ ನೆನಪಿಸ್ಕೊಳ್ಳಿ. ಅವರು ಕೂಡ ಒಂದು ಸೋಷಿಯಲ್ ಮೀಡಿಯಾದ ಮೂಲಕವೇ ಅಲ್ವಾ ಜನರಿಗೆ ಪರಿಚಯವಾದದ್ದು. ಇವತ್ತು ನಾನು ನಿಮಗೆ ಇಂಥದ್ದೇ ಒಂದು ವೈರಲ್ ಹುಡುಗಿ ಬಗ್ಗೆ ಹೇಳ್ತೇನೆ. ಕಳೆದ ವರ್ಷ ಮಹಾಕುಂಭ ಮೇಳದಲ್ಲಿ ಮಣಿ ಸರಗಳನ್ನ ಮಾರ್ತಿದ್ದ ಮೊನಾಲಿಸಾ ನಿಮಗೆ ನೆನಪಿರಬಹುದು. ಅಂದು ಕುಂಭಮೇಳಕ್ಕೆ ಬಂದವರ ಕಣ್ಣಿಗೆ ಬಿದ್ದ ಆ ಹುಡುಗಿ ಇಂದು ಬಾಲಿವುಡ್ನ ಹೀರೋಯಿನ್ ಆಗಿ ಮಿಂಚಿದ್ದಾರೆ. ಹೌದು, ಮೊನಾಲಿಸಾ ತಮ್ಮ ಮೊದಲ ಹಿಂದಿ ಸಿನಿಮಾದ ಚಿತ್ರೀಕರಣವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇವರು ನಟಿಸುತ್ತಿರುವ ಸಿನಿಮಾದ ಹೆಸರು ದಿ ಡೈರಿ ಆಫ್ ಮಣಿಪುರ್. ವಿಶೇಷ ಅಂದ್ರೆ ಬಾಲಿವುಡ್ನ ಖ್ಯಾತ ನಟ ರಾಜ್ಕುಮಾರ್ ರಾವ್ ಸಹೋದರ ಅಮಿತ್ ರಾವ್ ಈ ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ. ಸನೋಜ್ ಮಿಶ್ರಾ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಈ ಸಿನಿಮಾದ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಉತ್ತರ ಪ್ರದೇಶ, ಮಣಿಪುರ, ನೇಪಾಳ ಮತ್ತು ಡೆಹ್ರಾಡೂನ್ ಹೀಗೆ ಒಟ್ಟು 4 ಹಂತಗಳಲ್ಲಿ ಶೂಟಿಂಗ್ ಮಾಡಲಾಗಿದೆ. ಚಿತ್ರೀಕರಣದ ಸಮಯದಲ್ಲಿ ನಿರ್ದೇಶಕರ ಮೇಲೆ ಅನೇಕ ಆರೋಪಗಳು, ಅಡೆತಡೆಗಳು ಎದುರಾದರೂ ಇವೆಲ್ಲವನ್ನ ಮೆಟ್ಟಿ ನಿಂತು ಈಗ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಮೊನಾಲಿಸಾ ಅವರಿಗೆ ಮೊದಲು ನಟನೆ ಅಂದ್ರೆ ಏನೆಂದು ತಿಳಿದಿರಲಿಲ್ವಂತೆ. ಆದರೆ ತಮಗೆ ಸಿಕ್ಕ ಈ ಸುವರ್ಣ ಅವಕಾಶವನ್ನ ಅವರು ವ್ಯರ್ಥ ಮಾಡಲಿಲ್ಲ. ಕಷ್ಟಪಟ್ಟು ನಟನೆಯ ತರಬೇತಿ ಪಡೆದು ಜೊತೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದ್ದಾರೆ. ಇವರ ಪ್ರತಿಭೆ ನೋಡಿ ಈಗ ದಕ್ಷಿಣ ಭಾರತದ ಸಿನಿಮಾಗಳಿಂದಲೂ ಆಫರ್ ಬರ್ತಿದೆಯಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಣಿಸರ ಮಾಡ್ತಿದ್ದ ಒಬ್ಬ ಸಾಧಾರಣ ಹುಡುಗಿ ಇಂದು ಬಾಲಿವುಡ್ ಅಂಗಳಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಅಂದ್ರೆ ಇದು ಸೋಷಿಯಲ್ ಮೀಡಿಯಾ ನೀಡಿದ ಶಕ್ತಿ ಮತ್ತು ಅವರ ಪರಿಶ್ರಮ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.